ಅಷ್ಟೇನೂ ಎತ್ತರವಿರದ ಗೋಪುರ. ನಾರಾಯಣಸ್ವಾಮಿ ದೇವಾಲಯದಲ್ಲಿ ಒಂದೇ ಶಿಲೆಯಲ್ಲಿ ಕೆತ್ತಲ್ಪಟ್ಟಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ನಾರಾಯಣಸ್ವಾಮಿ ದೇವರ ಸುಂದರ ಮೂರ್ತಿಗಳಿವೆ. ಪ್ರಶಾಂತವಾದ ಆವರಣವಿದು. ವಿಶೇಷ ದಿನಗಳಲ್ಲಿ ಮಾತ್ರ ಜನಸಂದಣಿ. ಚಾಮುಂಡಿ ಬೆಟ್ಟದ ಆಗ್ನೇಯಕ್ಕೆ ರಾಮನಾಥಗಿರಿ ಎಂದು ಕರೆಯುವ ಗುಡ್ಡವೊಂದಿದೆ. ಅಲ್ಲೊಂದು ಸ್ವಯಂಭೂಲಿಂಗ. ಅದಕ್ಕೆ ರಾಮನಾಥೇಶ್ವರ ಎಂದು ಹೆಸರು. ಈ ದೇವಾಲಯದ ಈಶಾನ್ಯಕ್ಕೆ ತಗ್ಗಿನಲ್ಲಿ ಜ್ವಾಲಾಮುಖಿ ತ್ರಿಪುರ ಸುಂದರಿ, ಉತ್ತನಹಳ್ಳಿಯಮ್ಮ ಎಂಬೆಲ್ಲ ಹೆಸರಿನಿಂದ ಕರೆಯುವ ದೇವಿಯ ದೇವಾಲಯವುಂಟು. ಶಕ್ತಿ ದೇವತೆ, ಅದರ ಸಂಕೇತವಾಗಿ ನಿಂಬೆಹಣ್ಣಿನ ಸರ. ಫಾಲ್ಗುಣ ಮಾಸದ 2ನೇ ಭಾನುವಾರ ಇಲ್ಲಿ ವಿಶೇಷ ಪೂಜೆ. ಈ ಉತ್ತನಹಳ್ಳಿ ಮಾರಮ್ಮನೆ ನಂಜುಂಡೇಶ್ವರನನ್ನು ಕರೆತರಲು ಚಾಮುಂಡಿ ಕಳಿಸಿದಳು ಎಂದು ಜನಪದ ಕಥೆಗಳಲ್ಲಿ ಪ್ರಸಿದ್ಧವಾಗಿದ್ದಾಳೆ. ಚಾಮುಂಡಿ ನಂಜುಂಡೇಶ್ವರರ ಪ್ರಣಯದ ಕಥೆಗಳು ರಮ್ಯವಾಗಿ ಚಿತ್ರಿತವಾಗಿವೆ ನಮ್ಮ ಜನಪದರ ಪದಗಳಲ್ಲಿ. ದಸರೆಯ ದಿನಗಳು ಹತ್ತಿರವಾದಂತೆ ಬೆಟ್ಟದ ದೇವಾಲಯಗಳು ಸುಣ್ಣ ಬಣ್ಣ ಮಾಡಿಸಿಕೊಂಡು ಸಿಂಗರಿಸಿಕೊಂಡ ಹೆಣ್ಣಿನಂತೆ ಕಾಣುತ್ತವೆ. ಉತ್ತನಹಳ್ಳಿಯಮ್ಮನ ದೇವಾಲಯವೂ ಅಷ್ಟೇ. ಆಡಂಬರವಿಲ್ಲದ ಆದರೆ ಆಕರ್ಷಕವಾದ ಸುಣ್ಣ ಬಣ್ಣ. ವಿಶಾಲವೆನ್ನಿಸುವ ಪ್ರಶಾಂತ ಪ್ರಾಂಗಣದಲ್ಲಿ ಏಕಾಂತ ಸುಖ. ರಣಧೀರ ಕಂಠೀರವ ನರಸರಾಜ ಒಡೆಯರು ಚಾಮುಂಡಿಗೆ ಹಾಗೂ ಉತ್ತನಹಳ್ಳಿ ಮಾರಮ್ಮನ ದೇವಾಲಯಗಳಿಗೆ ಅನೇಕ ಸೇವೆಗಳನ್ನು ಮಾಡಿದ್ದಾರೆ. 1000 ಮೆಟ್ಟಿಲ ಬೆಟ್ಟ ಚಾಮುಂಡಿ ಬೆಟ್ಟ. ಇಂದು ನಾವು ನೀವೆಲ್ಲ ಹತ್ತುವ ಈ ಸೋಪಾನ ಕಳಿಸಿದವರು ದೊಡ್ಡ ದೇವರಾಜ ಒಡೆಯರು, ಕ್ರಿಸ್ತಶಕ 1664ರಲ್ಲಿ. ಬೆಟ್ಟ ಹತ್ತುತ್ತಾ ಇಳಿಯುತ್ತಾ ಏದುಸಿರು ಬೀಳುತ್ತಾ ಕ್ಷಣಕಾಲ ನಿಂತು ಹಿಂದಿರುಗಿ ನೋಡಿದರೆ ಮೈಸೂರಿನ ವಿಹಂಗಮ ದೃಶ್ಯ. ಹಾಗೇ ಹತ್ತಿಕೊಂಡು ಬಂದರೆ 700ನೇ ಮೆಟ್ಟಿಲ ಬಳಿ ದಕ್ಷಿಣಾಮುಖಿಯಾದ ನಂದಿ ಎದುರಾಗುತ್ತದೆ. ಹದಿನಾರು ಅಡಿಯ ಕಪ್ಪು ಗ್ರಾನೈಟ್ ಶಿಲೆಯ ಭವ್ಯ ಬೃಹತ್ ನಂದಿ. ಗೆಜ್ಜೆ, ಗವಸು, ಗಂಟೆ ಸರಗಳಿಂದ ಅಲಂಕೃತಗೊಂಡ ಒಳ್ಳೆಯ ಬಲಿಷ್ಠ ಸೌಷ್ಠವದ ದೊಡ್ಡ ಬಸವ. ಇದು ದೊಡ್ಡ ದೇವರಾಜ ಒಡೆಯರ್ ಅವರ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ಏಕಶಿಲಾ ವಿಗ್ರಹ. ಕಾರ್ತೀಕ ಮಾಸದಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ದಸರೆ ಎಂದು ಬಿಟ್ಟರೆ ಸಾಕು, ಮೈಸೂರಿಗೆ ಒಂದು ಉತ್ಕರ್ಷ. ಮೈಸೂರು ಆಗ ಹೂ ಬಿಟ್ಟ ಮರದಂತೆ ಕಾಣುತ್ತದೆ. ವಿಶ್ವವಿಖ್ಯಾತ ದಸರೆ ಉತ್ಸವ ಆರಂಭವಾಗುವುದು ಬೆಟ್ಟದ ಚಾಮುಂಡಿಗೆ ಪೂಜೆ ಸಲ್ಲಿಸಿಯೇ. ನವರಾತ್ರಿಯ 9 ದಿನವೂ ದೇವಿಗೆ ವಿವಿಧ ಆರಾಧನೆಗಳು ನಡೆಯುತ್ತವೆ. ಸರ್ಕಾರಿ ದಸರಾ ಅಲ್ಲದೆ ಪರಂಪರೆಯಂತೆ ಮೈಸೂರು ರಾಜಮನೆತನದ ಯುವರಾಜ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ತಮ್ಮ ವಂಶದ ಅಧಿದೇವತೆಗೆ ಪೂಜೆ ಸಲ್ಲಿಸುತ್ತಾರೆ. ಹೂವಿನ ಪಲ್ಲಕ್ಕಿಯಲ್ಲಿ ಪ್ರಾಕಾರದ ಒಳಗೆ ಉತ್ಸವ ನಡೆಯುತ್ತದೆ. ನೇರದ ಭಕ್ತಾದಿಗಳು ದೇವಿಯ ದರ್ಶನಕ್ಕಾಗಿ ಕಾದು ನಿಲ್ಲುತ್ತಾರೆ. ವಿಶೇಷ ದಿನಗಳಲ್ಲಿ ಬಣ್ಣ ಬಣ್ಣದ ಪುಷ್ಪಮಾಲೆಗಳಿಂದ ಸಿಂಗರಿಸಿದ ದೇವಿಯನ್ನು ಪಲ್ಲಕ್ಕಿಯಲ್ಲಿರಿಸಿ ಅತ್ತ ಇತ್ತ ಆಡಾಡಿಸುತ್ತಾ ತರುವುದನ್ನು ನೋಡಲು ಭಕ್ತಾದಿಗಳು ಕಾತುರದಿಂದ ಕಾಯುತ್ತಾರೆ, ಕಂಡು ಧನ್ಯರಾಗುತ್ತಾರೆ. ದೀಪಾರತಿಯ ದಿವ್ಯ ಪ್ರಭೆಯಲ್ಲಿ ಬೆಳಗುವ ದೇವಿ, ಆ ಗಂಟೆಗಳ ನಾದ, ಅರ್ಚಕರ ಮಂತ್ರ ಪಠಣ, ನಾಗಸ್ವರಗಳ ಹಿಮ್ಮೇಳವಾಗುವಾಗ ಭಕ್ತಾದಿಗಳಿಗೆ
ಮನದೊಳಗಿನ ನೋವು ಅರಕೆಗಳೆಲ್ಲ ಹರಕೆಯಾಗಿ ಬೇಡಿಕೆಯಾಗಿ ಆ ದಿವ್ಯದೊಂದಿಗಿನ ಮಾತುಕತೆಯಾಗಿ ಕೊನೆಗೆ ಶರಣಾಗತಿಯಲ್ಲಿ ಮುಕ್ತಾಯಗೊಳ್ಳುತ್ತದೆ. ಅಂದು ರಥೋತ್ಸವ. ಯುವರಾಜ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರಿಂದ ಆಗ ಪುಷ್ಪಾರ್ಪಣೆ. ಆಕರ್ಷಕವಾಗಿ ಅಲಂಕೃತಳಾದ ದೇವಿಯನ್ನು ಕ್ರೇನಿನಲ್ಲಿ ಎತ್ತಿ ರಥದಲ್ಲಿ ಕೂರಿಸುತ್ತಾರೆ. ರಾಜ ಪ್ರಜೆ, ಬಡವ ಬಲ್ಲಿರ, ಮೇಲು ಕೀಳು ಜಾತಿಗಳ ಭೇದವೆಲ್ಲ ಕರಗಿ ಹೋಗಿ ಜನ ಒಂದಾಗಿ ತೇರು ಎಳೆಯುತ್ತಾರೆ. ದೇವಿಗೆ ಜೈಕಾರ ಹಾಕುತ್ತಾ ತೇರು ಎಳೆಯುವಾಗ ಅದು ಆಚೀಚೆ ಅಲ್ಲಾಡುತ್ತಾ ಹರಿಯುತ್ತಾ ಅಮೂರ್ತ ಶ್ರದ್ಧೆ ಸಂಭ್ರಮ ಭಾವಗಳ ಕಡದ ರೂಪವಾಗಿ ಕಾಣುತ್ತದೆ. ಮಂಜು ಮಳೆಗಾಳಿಗಳಲ್ಲಿ, ಭಕ್ತಿಯ ಕಾವಿನಲ್ಲಿ ಆವೇಶದ ಜೈಕಾರ, ವಾದ್ಯಗಳು, ಸಿಡಿಮದ್ದುಗಳ ವಿಶಿಷ್ಟ ಸ್ಫೋಟ, ಈ ಸದ್ದುಗದ್ದಲಗಳ ನಡುವೆ ಇಡೀ ವಾತಾವರಣಕ್ಕೊಂದು ನಿಗೂಢ ರಮ್ಯತೆ ಬಂದಿರುತ್ತದೆ. ಸಮವಸ್ತ್ರ ಧರಿಸಿದ, ಲಾಠಿ ಹಿಡಿದ, ಶಿಸ್ತು ಕಾಪಾಡುವ ಪೊಲೀಸರಿಂದ ಸುಶ್ರಾವ್ಯ ಸಂಗೀತ. ಶುಕನಾಸಿಯ ಒಳಗಿರುವ ಬೆಳ್ಳಿ ಮಂಟಪದ ಒಳಗೆ ವಿರಾಜಿಸಿರುವ ದೇವಿಗೆ ಶಾಸ್ತ್ರೋಕ್ತ ಪೂಜೆ. ಚಿನ್ನ, ವಜ್ರ, ವೈಢೂರ್ಯಗಳಿಂದ ಅಲಂಕೃತಳಾದ ದೇವಿಗೆ ದೀಪಾರತಿ ಆಗುವಾಗ ಭಾವುಕರ ಮನಗಳು ಪರವಶವಾಗುತ್ತವೆ. ನವರಾತ್ರಿಯ ಸಂದರ್ಭದಲ್ಲಿ ಮೈಸೂರು ರಾಜಮನೆತನದ ಸೇವೆಗಳು ದೇವಿಗೆ ಅಪರಿಮಿತ. ಅದಕ್ಕೊಂದು ವಿಶೇಷ ಕಳೆಯಾಗ. ದಸರಾ ಉತ್ಸವದ ದಿನಗಳಲ್ಲಿ ದೇವಿಯನ್ನು ಅವಭೃತ ಸ್ನಾನಕ್ಕೆಂದು ಕರೆತರುತ್ತಾರೆ. ದೇವಿಯ ಆರಾಧನೆಗಾಗಿ ನಡೆದ ಜಾತ್ರೆಯ ಮತ್ತೊಂದು ಆಕರ್ಷಣೆ ತೆಪ್ಪೋತ್ಸವ.
ದೇವಿ ಕೆರೆಯಲ್ಲಿ ಕತ್ತಲು ಬೆಳಕಿನ ಚಿತ್ತಾರದ ವಿಶಿಷ್ಟ ಸಂಯೋಜನೆ. ತುಂಬು ಅಲಂಕಾರದೊಂದಿಗೆ ಜಗಮಗಿಸುವ ಪ್ರಭಾವಳಿಯೊಂದಿಗೆ ತೆಪ್ಪದ ಮೇಲೆ ತೇಲುವ ದೇವಿಯನ್ನು ನೋಡುವ ಭಕ್ತರ ಉತ್ಸಾಹ ಅಪರಿಮಿತ. ಅದು ಅವರ ಕಣ್ಣಿಗೆ ಹಬ್ಬ. ಕೆರೆಯ ಸೋಪಾನದ ಮೆಟ್ಟಿಲುಗಳ ಮೇಲೆ ನೆರೆದ ಸಾವಿರಾರು ಭಕ್ತರು ಆ ನೋಟವನ್ನ ಕಣ್ಮನಗಳಲ್ಲಿ